ತೊಗಾಶಿ ವಿಲೇಜಿಗೆ ರೀಚ್ ಆಗಿದ್ದೀವಿ ಬಂದು. ಸ್ನೋ ನೋಡಿದ್ರಪ್ಪ? ಏನು ಸ್ನೋ ಒಳಗಡೆ ಹೋಗ್ತೀವಿ. ಇಲ್ಲೆಲ್ಲ ಆಫ್ ಲೋಡಿಂಗ್ದೆಲ್ಲ ಲೋಡ್ ಮಾಡಿದ್ದೀವಿ. ಇಲ್ಲಿಂದ ಕತ್ತೆಗಳು ಹಾಕೊಂಡು ಮೇನ್ ಬ್ಯಾಗ್ ಎಲ್ಲ ಕತ್ತೆಗಳ ಮೇಲೆ ಹೋಗುತ್ತೆ. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಚಿಕ್ಕ ಬ್ಯಾಗು ಈ ಥರ ಹಿಂಗೆ ಎಗ್ಲಿಗೆ ಹಾಕೊಂಡು ಹೋಗ್ಬೇಕು. ನೋಡಿ ಎಲ್ಲ ಕತ್ತೆಗಳ ಮೇಲೆ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆಫ್ ಲೋಡಿಂಗ್ ಬ್ಯಾಗ್ಸು. ಇದನ್ನ ಎತ್ಕೊಂಡು ನಾವಾದ್ಮೇಲೆ ಹೊರಟು ನಮಗಿನ್ನ ಮುಂಚೆ ರೀಚ್ ಆಗ್ಬಿಟ್ಟಿರ್ತಾರೆ ಇವ್ರುಗಳೆಲ್ಲ. ಹೋಗ್ಬಿಟ್ಟಲ್ಲ ಆಗ್ಲೇ ಕ್ಯಾಂಪ್ ಎಲ್ಲ ಪಿಚ್ ಮಾಡಿ ಟೆಂಟ್ಗಳು ರೆಡಿ ಮಾಡಿರ್ತಾರೆ. ಇಲ್ಲಿ ನೋಡಿ ದಿನಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ವೆಜಿಟೇಬಲ್ಸು ದಿನಸಿ ಎಲ್ಲ ಒಂದು ಇದರಲ್ಲಿ. ಭಯ ಎಗ್ ಗೋಡೆ ಮೇಲೆ ಕಿತ್ನಾ ಬ್ಯಾಗ್ ಡಾಲ್ತಾ ಭಯ? 5 ಒಂದೊಂದು ಗೋಡೆ ಮೇಲೆ 5 ಬ್ಯಾಗು. ಕಿತ್ನಾ ಹೋತಾ एक गोड़ा खरीद करने के लिए? अच्छा 1.5 लाख एक कार जोड़ी का 3 लाख 3 लाख 3 ಲಕ್ಷ ಇವೆಲ್ಲ ಜೋಡಿಗೆ. ನೈ ಸಿರ್ಫ್ ಪೂಚ್ ರहा था. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇದು ನೋಡ್ರಿ, ಇದು ಒರಿಜಿನಲ್ ಹಾರ್ಸು. ಹೆಂಗಪ್ಪ ಐಡೆಂಟಿಫಿಕೇಶನ್ ಅಂದರೆ ಇಯರ್ಸ್ ಎಲ್ಲ ನೋಡ್ರಿ ಇದ್ರದ್ದು ಚಿಕ್ಕದಿದೆ. ಇದಂತೆ ಯಾವ್ದು ಇಯರ್ಸ್ ದೊಡ್ಡದಿರುತ್ತೆ ಈ ಥರ ನೋಡ್ರಿ. ಇದ್ರ ಇಯರ್ಸ್ ಎಲ್ಲ ಬಂದು ದೊಡ್ಡದಿದೆ. ಇವೆಲ್ಲ ಕಚ್ಚಾಗಳು. ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ಇದಕ್ಕೆ ರೇಟ್ ಜಾಸ್ತಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಹಂಗೆ ಭವಿಷ್ಯ ಬದ್ರಿ ಎಲ್ಲಿ ಬರುತ್ತೆ ಅದ್ರದ್ದು 2 ಮಾತು ಹೇಳ್ಬಿಡಿ. ಅಲ್ಲಿ ಈಗಿರೋ ಬದ್ರಿನಾಥ್ ದೇವರು ದಿನಕ್ಕೆ ಕೃಶವಾಗ್ತಾ ಇದೆ, ಸೌದೋಗ್ತಾ ಇದೆ. ಅದು ಇನ್ನು ಕೆಲವು ವರ್ಷಗಳಲ್ಲಿ ಅದು ಪೂರ್ತಿ ಸೌದೋಗುತ್ತೆ. ಅಂತ ಕಾಲಕ್ಕೆ ಅಲ್ಲಿರೋ ಬದ್ರಿನಾಥ್ ಅಂದು ಯಾವ್ದು ಊರ ಹೆಸರು ಹೇಳಿರಲ್ಲ, ಶೋಭಾ, ಅಲ್ಲೊಂದು 20 ಕಿಲೋಮೀಟರ್ ಕೆಳಗಡೆ ಆಗುತ್ತೆ. ಈಗಿರೋ ಬದ್ರಿಗೂ ಅದಕ್ಕೂ 20 ಕಿಲೋಮೀಟರ್ ಕೆಳಗಡೆ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅವಾಗ ಈಗಿರೋ ಬದ್ರಿ ಬಹುಶಃ ಕ್ಲೋಸ್ ಮಾಡ್ತಾರೆ ಅಥವಾ ಅದಕ್ಕೆ ಇನ್ನೇನಾರು ಒಂದು ಮಾಡ್ತಾರೆ. ಅವಾಗ ಆ ಟೈಮ್ ನೋಡಬೇಕು. ಓಕೆ, ಥ್ಯಾಂಕ್ ಯು ಸರ್. Right now we are at 2000 meters above the sea level. So today we'll be going to Guling. Guling is somewhere around 2800 meters. The distance will be around 4 to 5 kilometers. मैं आपको लोकल गाइड से बता देता हूँ. This is रोहित भाई. रोहित और अंशुल. While जब हम क्रॉस कर रहे होंगे, mules हमको क्रॉस करेंगे. So make sure you are always on the mountain side. और जाने से पहले we'll say हर हर महादेव. ಸ್ನೋ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ನೋಡ್ರಿ, ಫಸ್ಟ್ ಸ್ನೋ ಸಿಕ್ಕಿದೆ. ನಮ್ಮ ಸ್ನೋ ಟ್ರಕ್ಕಿನ ಫಸ್ಟ್ ಸ್ನೋ ಆಫ್ಟರ್ ಸಮ್ 500 meters ಆಫ್ ಹೈಕೆ ಸಿಕ್ಕಿದೆ. ನೋಡೋಣ ಮುಂದೆ ಎಷ್ಟು ಸಿಗುತ್ತೆ ಅಂತ. ಸ್ನೋ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ, ಇಲ್ಲೆಲ್ಲ ಲೋಕಲ್ ಅವರು ಗೋಧಿ ರಾಗಿ ಎಲ್ಲ ರುಬ್ಕೊಳ್ಳೋಕೆ ಗಿರಣಿನ ಈ ತರ ಹೈಡ್ರೋ ಪವರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶ ಅಂದ್ರೆ ಅಲ್ಲಿ ಇವಾಗ ಹಾಕಿದ್ರೆ ರಾಗಿ ಹಿಟ್ಟಾಗ್ಬಿಡ್ತದೆ. ಓಕೆನಾ? ಬನ್ನಿ ಮೇಲೆ ಪೀಸ್ ಹಾಕ್ತೀವಿ. ಬರೀ ಇಂಥದೆಯಾ? ಬನ್ನಿ ಸಮರಮೇ. ನನ್ನ ಕೈಲಾಯ್ತಾ ಇಲ್ಲ. ಸೊ 1.5 kilometer ಬಂದಿದ್ದೀವಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಮೂಲ್ಯ ಅವರೇ? ಸುಸ್ತಾಗ್ತಾ ಇದೆ, ಊಟ ಬೇಕು, ಹೊಟ್ಟೆ ಹಸ್ವಾಗ್ತಾ ಇದೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಕೃಷ್ಣಣ್ಣ ಏನಣ್ಣ ಹೇಳಿ ಬನ್ನಿ. ಕೃಷ್ಣಣ್ಣ 1.5 kilometer ಮೇಲೆ ಬಂದಂಗಿದೆ, ಹೈ ಆದಂಗೆ ಅಷ್ಟೇ. ಸೊ ಅಪ್ರಾಕ್ಸ್ 1.5 to 1.25 kilometer ಬಂದಮೇಲೆ ಒಂದು ಅಂಗಡಿ ಪಿಚ್ ಸ್ಟಾಪ್. ಏನೋ ಸ್ಪೆಷಲ್ ಜ್ಯೂಸ್ ಲೋಡ್ ಮಾಡ್ತಾ ಇದ್ದಾರೆ ಇವರು. ಯಾವ್ದು ಸರ್ ಇದು ಜ್ಯೂಸು? ರೆಡ್ ವೈನಾ ಇರುತ್ತಾ? ಸೊ ಫೈನಲಿ ಡೇ 1 ಅಷ್ಟೇ ರೀಚ್ ಆಗಿದ್ದೀವಿ. ಗುಲಿಂಗ್ ಕ್ಯಾಂಪ್ ಸೈಟಿಗೆ ರೀಚ್ ಆಗಿದ್ದೀವಿ. ನೋಡ್ರಿ, ಕ್ಯಾಂಪ್ ಸೈಟ್ ರೀಚ್ ಆಗಿದ ತಕ್ಷಣ ಈ ಥರ ಒಂದು ಕೂಲ್ ಡೌನ್ ಸೆಷನ್ ಇರುತ್ತೆ. This is the massage time. ठीक है? ಫಸ್ಟಲ್ಲಿ ಇರೋನ್ಗೆ ಏನು ಸುಖ ಅಲ್ಲ, ಹಂಗೆ ಅನ್ಕೊಂಬೇಡ್ರಿ, ಉಲ್ಟಾ ತಿರುಗಿಸ್ತಾರೆ. ನೋಡ್ರಿ, ಟೆಂಟಿಗೆ ಬಂದಿದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸನೇ ನಮ್ಮ ಥರ್ಮಲ್ಲು ಫ್ಲೀಸ್ ಎಲ್ಲ ಹಾಕೋಬೇಕು. ಇಷ್ಟೇ ಇರುತ್ತೆ ಜಾಗ. ಇಬ್ಬರು 2 ಶೇರಿಂಗು. ಇದರಲ್ಲೇ 1 by 1 ಬಂದ್ಬಿಟ್ಟು ಎಲ್ಲ ಲೇಯರಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ -15 -20 ಹೋಗೋದ್ರಿಂದ ಚಳಿಗೆ ತಡೆಯೋಕ್ಕಾಗಲ್ಲ ಬಾಡಿ. ನಮ್ಮ ಡೈನಿಂಗ್ ಟೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಎಲ್ಲ ಸೀಟ್ಸ್ ಎಲ್ಲ ಇವಾಗ ಹಾಕ್ತಾ ಇದ್ದಾರೆ. ಡೈನಿಂಗ್ ಟೇಬಲ್ ಇದೆ, ಸೀಟ್ಗಳೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ.
ಈ ಥರ 2 ಟೆಂಟ್ ಇರುತ್ತೆ, ಇದೊಂದು ಮತ್ತು ಇದೊಂದು. ಈ ಟೆಂಟ್ಗಳಲ್ಲೇ ಊಟ ವ್ಯವಸ್ಥೆ, ಕಾಫಿ ಟೀ ವ್ಯವಸ್ಥೆ ಎಲ್ಲ. First you have to open your sleeping bag a little bit. Open your liner. इस अपने टोज को बॉटम पे टच करना है, ठीक है, इसके बॉटम पे भी और स्लीपिंग बैग के अंदर भी. खाली स्पेस नहीं रखना है, क्योंकि जितना आप खाली स्पेस रखोगे वो ठंडा रहेगा और आपकी बॉडी ही, हाँ तो है ना, आपके पैर भी बिल्कुल यहाँ पर आएंगे, ठीक है.